ಮತ್ತೆ ಕುಡಿಬೇಕು. ಜೀವನದಾಗ ಏನ್ ಹಂಗಾನಿಲ್ಲ. ಇವತ್ತು ಬದುಕಿವ ಅನ್ನೋ ಖುಷಿ ಕುಡಿಬೇಕು, ನಾಳೆ ಇರ್ತೀವ ಅನ್ನೋ ಆಸೆ ಕುಡಿಬೇಕು. ಒಟ್ಟಿನಲ್ಲಿ ಕುಡಿಬೇಕು. ಏನ್ ಮಾಡಬೇಕು? ಕುಡಿಬೇಕು. ಏನ್ ಹಂಗಾನಿಲ್ಲ. ವೀಕೆಂಡ್ ವಿತ್ ಕೇಳಿ ಸರ್. ಫಸ್ಟ್ ನಾವು ಇಂಟರ್ವ್ಯೂ ಬಂದಿವಿ. ನಾವು ವೀಕೆಂಡ್ ವಿತ್ ರಂಜಪ್ಪ ಕಡೆಯಿಂದ ಬಂದಿದೀವ್ರಿ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ. ಹಾಯ್, ಹೆಲೋ, ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಕೆಲ್ಸಕ್ ಬಾರ್ದೇ ಇರೋ ಯೂಟ್ಯೂಬ್ ಚಾನೆಲ್. TRP ಗೋಸ್ಕರ ಸೆಲೆಬ್ರಿಟಿಗಳ ಲೈಫ್ ನ ಊರ್ ಬಾಗಲ್ ಮಾಡಿ ಅವ್ರ ಹೆಸರಲ್ಲಿ ದುಡ್ಡು ಮಾಡೋದು ನಾವೇ. ಅವರನ್ನು ಫೇಮಸ್ ಮಾಡಿ ಮಟ್ಟಕ್ಕೇರಿಸಿ ಅವರನ್ನು ಹಾಳು ಮಾಡೋದು ನಾವೇ. ಸೊ ನಿಮ್ದಕ್ಕೆ ಸ್ವಾಗತ, ಸುಸ್ವಾಗತ. ನೀವಿವತ್ತು ನೋಡ್ತಾ ಇದ್ದೀರಾ ವೀಕೆಂಡ್ ವಿತ್ ರಂಜಪ್ಪ, ಕುಡುಕ ಫ್ರಮ್ ಕಲಿಯುಗ. ನಾನು ನಿಮ್ಮ ಪ್ರೀತಿಯ ಬಡವ ರಾಸ್ಕಲ್ ರಂಜಪ್ಪ, ನಮ್ಮಪ್ಪ ಗುಂಜಪ್ಪ. ಇವರ ಯಶೋಗಾಥೆಯನ್ನ ಇವತ್ತು ತಿಳಿದು ನೋಡಿ ಊರ್ ಬಾಗ್ಲು ಮಾಡೋಣ. ಬನ್ನಿ ನಮ್ಮೊಂದಿಗೆ. ಸೊ ಗೆಳೆಯರೇ, ಇವತ್ತು ನಮ್ ಶೋಗೆ ಬಂದ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಇವರು ಎತ್ತಿದ್ರೆ ಬಾಟ್ಲು ಖಾಲಿ ಆಗೋವರೆಗೂ ಬಿಡೋದಿಲ್ಲ ಕ್ವಾಟ್ರು. ಇವರ ಸ್ಪೆಷಾಲಿಟಿ ಹೇಳ್ಬೇಕಾದ್ರೆ ಇದುವರೆಗೂ ಇವ್ರು ಬೀಳದೇ ಇರೋ ಗಟ್ರೆ ಇಲ್ಲ, ಕುಡಿಯದೇ ಇರೋ ಬ್ರಾಂಡ್ ಅಂತೂ ಇಲ್ವೇ ಇಲ್ಲ. ಸ್ನೇಹಿತರೆ, ಕುಡಿಯೋದು ಇವರ ಅಭ್ಯಾಸ ಆದ್ರೆ ಪುಗ್ಸಟ್ಟೆ ಕುಡಿಯೋದು ಇವರ ಹವ್ಯಾಸ. ಸೊ ಪ್ಲೀಸ್ ವೆಲ್ಕಮ್ ಮಂಜಾ ಫ್ರಮ್ ಗಾಂಜಾ. ಸರ್, ನಿಮಗೊಂದು ಪ್ರಶ್ನೆ ಕೇಳಬೇಕಿತ್ತು. ಔಷಧದಲ್ಲಿ ಬರ್ದನೆ ಬಿಟ್ಟು ಬಂದ್ಬಿಟ್ಟಿದ್ದೇನೆ. ಪದರಿಬೇಕಿಲ್ಲ, ನಿಂಗ್ ಪದರಿಬೇಕಿಲ್ಲ. ಹೌದು. ಸ್ಟೇಬಲ್. ಏನ್ ಮಾಡ್ತಾ ಇದ್ದೀರ ತಾವು? ಜಲ್ದಿ ಬರ್ದಿನ ಬ್ಯಾಕ್ ಗ್ರೌಂಡ್ ಕಟ್ ಮಾಡಿ ಬರೀ ಸರ್. ಕುಂತ್ಕೊಳ್ಳಿ ಸರ್, ಕುಂತ್ಕೊಳ್ಳಿ. ಜೀವನದಾಗ ಲವ್ ಫೇಲರ್ ಆದ್ರ ಬೇಜಾರಾಗಲ್ಲ, ಮನ್ಯಾಗ ಹೋಗುದ್ರ ಬೇಜಾರಾಗಲ್ಲ. ನಾನು ಬುಟ್ಟು ಕುಡ್ದಲ್ ನೀನ ಅದ್ರಕೇನ್ ಬೇಜಾರ್ ಯಾವ್ದಿಲ್ಲ. ಬಿಡ್ತಿರಪ್ಪ ಎಷ್ಟ್ ಕುಡಿದ್ರೆ. ಸರ್, ನಿಮ್ ಸಾಧನೆ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಅದೊಂದ್ ದೊಡ್ಡ ಸಾಧನೆ ಸರ್. ನಾ ಮೊದ್ಲು ಸಾರ ವಾಸನೆ ಬಿದ್ರ ವಾಂತಿ ಬರ್ತದ. ಆದ್ರ ಈಗ ಮೋರಿ ನೀರಿನಾಗ ಬಿದ್ದೀನ ಅನ್ನೋದ ಗೊತ್ತಿರ್ಲಾರ್ದಷ್ಟು ಕುಡಕಾಗಿನಂದ್ರ ಕಾರಣನ ನನ್ಗೆ ಹೇಳಿ ನನ್ನ ಆಪ್ತ ಮಿತ್ರ ಸರ್. ಇವನು ನನ್ನ ಆಪ್ತ ಮಿತ್ರ ಸರ್. ನಾ ಒಂದ್ ಹೇಳ್ತೀನಿ ಸರ್ ನಿಮ್ಗೆ, ಈ ಲವ್ ಬ್ರೇಕಪ್ ಮಾನಸಿಕ ಆಗಿರೋ ದೋಸ್ತ್ರೆ ಸರ್ ನಿಮ್ಗೆ ಕುಡಿಯೋದ್ ಕಲ್ಸೋ ಮೇಷ್ಟ್ರು. ನಾನ್ ಪುಣೆ ಮಾಡೀನಿ ಸರ್. ಇವ್ರೆಲ್ಲ ಕಲ್ಸಿದ್ದಾರೆ ಸರ್. ಕಂಪ್ನಿಗ್ ಬಾ ಅಂತ ಕರ್ಕೊಂಡ್ ಹೋಗ್ತಿದ್ರು ಸರ್. ಇವತ್ತು ಆ ಕುಡುಕರ ಕಂಪ್ನಿಗೆ ಲೀಡರ್ ಸರ್. ನಾನು ಲೀಡರ್. ಅಷ್ಟೊಂದು ಸಾಧನೆಯನ್ನ ನಾನು ಮಾಡಿದೀನಿ ಸರ್. ಸರ್, ನಿಮ್ಗೆ ಜಾಸ್ತಿ ಕುಡಿಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ನಿಮ್ ಜೇಬಲ್ಲಿ ₹1 ಕಾಸಿಲ್ದಿದ್ದಾಗ ಕಷ್ಟದ ಬಗ್ಗೆ ಹೇಳಿ ಸರ್ ಜನತೆಗೆ. ಅವತ್ತು ಬಾಯ್ ಕಿಟ್ಬಿಡು. ಸಾರಿ, ಹೇಳಿ ಸರ್. ಹೇಳಿ. ಅವತ್ತು ನಮ್ಮಪ್ಪನ್ ಜೇಬು, ನಮ್ಮವನ್ ಚೀಲ, ಬ್ಯಾಳಿ ಡಬ್ಬಿ ಎಲ್ಲ ಡಬ್ಬಿ ಕೂಡ ಹುಡುಕಿದೆ ಸರ್. ₹1 ಇಲ್ಲ ಸರ್. ಅವತ್ತು ಡಿಸೈಡ್ ಮಾಡಿದೆ ಸರ್. ನಾನು ಅವತ್ತು ಡಿಸೈಡ್ ಮಾಡಿದೆ, ಕುಡಿದ್ರೆ ಪುಗಿಸೆಟ್ಟೆ ಕುಡಿಬೇಕಂತ ಡಿಸೈಡ್ ಮಾಡಿದ್ದೆ ಅವತ್ತು ಸರ್. ನಾನು ಹೋದೆ ಸರ್, ಹೋದೆ. ಯಾರು ಬರ್ಲಿಲ್ಲ ಸರ್. ಯಾವ ನನ್ನ ಮಗನೂ ಬರ್ಲಿಲ್ಲ ಸರ್. ನನಗ್ ಕುಡಿಯೋದ್ ಕಲ್ಸಿರೋ ನನ್ನ ಫ್ರೆಂಡ್ಸ್ ಕೂಡ ಬರ್ಲಿಲ್ಲ ಸರ್. ಆವತ್ತು ಅನ್ಸಿಬಿಡ್ತು ಸರ್ ನನಗೆ, ಕುಡಿಯೋದು ಕಲ್ಸೋದ್ ಮಾತ್ರ ಫ್ರೆಂಡ್ಸ್, ಕುಡಿಸಲ್ಲ ಅಂತ. ಅವಾಗ ಯೋಚನೆ ಮಾಡಿದೆ ಸರ್. ನಾನ್ ಯಾರಿಗೂ ಮೋಸ ಮಾಡಿಲ್ಲ ಸರ್, ಯಾರಿಗೂ ಮೋಸ ಮಾಡಿಲ್ಲ, ಯಾರ ಬಾಟ್ಲಿನೂ ಕದ್ದು ಕುಡ್ದಿಲ್ಲ. ಆದ್ರೆ ಅವತ್ತು ಯಾರೋ ಒಬ್ರು ಕುಡಿಯೋದ್ ಕುಂತ್ಕೊಂಡಿದ್ರು ಸರ್. ರಪ್ಪ ಅಂತ ಎದ್ದು ಕುಡಿದ್ಬಿಟ್ಟೆ ಸರ್ ಅವ್ರದ್ದು. ಆದ್ರೆ
ಹಿಂಗೆಲ್ಲಾ ಇರ್ತಾರ ಜನರು, ಇಷ್ಟೆಲ್ಲಾ ಒಳ್ಳೆಯವ್ರು ಇರ್ತಾರ. ಅವ್ರ ಎಣ್ಣೆ ಕಸ್ಕೊಂಡ್ ಕುಡಿದ್ರು ಕೂಡ ಬಾಳೆಕಾಯಿ ಚಿಪ್ಸ್ ತಿನ್ಸೋ ಅಂತ ಒಳ್ಳೆಯವ್ರು ಸರ್ ನಮ್ ಕುಡುಕರು. ಅಷ್ಟು ಒಳ್ಳೆಯವ್ರು ಸರ್. ಅವಾಗ್ಲಿಂದ ಯೋಚನೆ ಮಾಡಿದೆ ಸರ್, ನಾನು ಕುಡಿದ್ರೆ ಬಿಟ್ಟಿನೇ ಕುಡಿತೀನಿ ಅಂತ. ಅದೇ ಸರ್ ನನ್ನ ಮೋಟಿವ್, ಅದೇ ನನ್ನ ಮೋಟಿವ್. ಇವತ್ತೆಲ್ಲರೂ ಬರ್ತಾರ ಸರ್, ಅದಕ್ಕೆ ನಾನು ಒಬ್ಬೊಬ್ಬನೇ ಕುಡಿತೀನಿ ಸರ್ ಇಂಥ ಪ್ಲೇಸ್ ಅಲ್ಲಿ. ಅದೇ ಸರ್, ಅದೇ ಈ ನನ್ನ ಮಗ ಅಷ್ಟ ಗೊತ್ತು ಸರ್, ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್ ಇವತ್ತು, ಅದಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಸರ್. ನಿಮ್ಮ ಈ ಫ್ರೆಂಡ್ ಬಗ್ಗೆ ಏನ್ ಹೇಳ್ಬೇಕಂತ ಇಷ್ಟಪಡ್ತಿದ್ದೀರಾ? ಸರ್. ಅವನು ಬರೀ ಫ್ರೆಂಡ್ ಅಂತ ಹೇಳಕ್ಕಾಗಲ್ಲ, ದೋಸ್ತ ಅಂತ ಹೇಳಕ್ಕಾಗಲ್ಲ, ಗೆಳೆಯ ಅಂತ ಹೇಳಕ್ಕಾಗಲ್ಲ, ಅವನು ಭಾಯ್ ಅಂತ ಹೇಳಕ್ಕಾಗಲ್ಲ, ಬೋಸುಡಿಕೆ ಅಂತ ಹೇಳ್ಬೋದು ಸರ್ ಅವನು. ಯಾಕಂದ್ರೆ ನನಗೆ ಕುಡಿಯೋದು ಕಲ್ಸಿದ್ದೆ ಅವನು ಸರ್. ನನಗೆ ದುಡ್ಡಿಲ್ದಾಗ ಎಣ್ಣೆ ಕೊಡಿಸ್ತಾನೆ, ಚಿಪ್ಸ್ ಕೊಡಿಸ್ತಾನೆ, ಅವನೆಲ್ಲವೂ ಸರ್, ಅವನೆಲ್ಲವೂ ಒಂಥರ ಅವನು ನನ್ನ ಪಾಲಿಗೆ ದೇವ್ರು ಸರ್, ನನ್ನ ಪಾಲಿಗೆ ದೇವ್ರು ಅಂತಾನೆ ಹೇಳ್ಬೋದು. ಎಲ್ಲಾನು ಅವನೇ ಸರ್, ಅವನೇ. ಸರ್, ನಿಮ್ ಫ್ಯೂಚರ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಫ್ಯೂಚರ್ ಅಂದ್ರೆ ಸರ್, ಮದುವೆ, ಮಕ್ಕಳು? ಓ, ಅದು ಸರ್, ನಮ್ಮಂತ ದೇಶ ಪ್ರೇಮಿಗಳಿಗೆ ಯಾರು ಕೊಡ್ತಾರೆ ಸರ್ ಹೆಣ್ಣು? ನಾವು ಮನೆ ಹಾಳು ಮಾಡ್ತೀವಿ, ಆದ್ರೆ ದೇಶದ ಎಕನಾಮಿನೇ ಜಾಸ್ತಿ ಮಾಡ್ತೀವಿ. ಹೆಂಡ್ರ ಮಕ್ಳು ನೆಮ್ಮದಿ ಹಾಳು ಮಾಡ್ತೀವಿ, ಆದ್ರೆ ಲಾಯರ್ಗೆ ಕೇಸ್ ಜಾಸ್ತಿ ಮಾಡ್ತೀವಿ. ಮನೆಯವರ ಜೀವನನ ಹಾಳು ಮಾಡ್ತೀವಿ, ಅವ್ರನ್ನ ಬೇಗ ಪರಲೋಕ ಕಳಿಸಿ ಜನಸಂಖ್ಯೆ ನಿಯಂತ್ರಣ ಮಾಡ್ತೀವಿ. ಇಷ್ಟೆಲ್ಲಾ ಒಳ್ಳೆ ಮಾಡೋ ನಮ್ಗೆ ಹೆಣ್ ಕೊಡಲ್ಲ ಸರ್. ಅಷ್ಟೇ ಅಲ್ಲ, ಫ್ಯಾಮಿಲಿ ಪ್ಲಾನಿಂಗ್ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ ಸರ್ ನಮ್ಗೆ? ಬರೀ 4 ಅಡಿತೀವಿ, ಜಸ್ಟ್ 4 ಅಡಿತೀವಿ. ಆಮೇಲೆ ಸೈಡ್ ಸೆಟಪ್ ತಗೊಂಡ್ ಅವನ್ 4 ಅಡಿತೀವಿ ಅಷ್ಟೇ. ಆದ್ರೆ ಹಬ್ಬ ಅಂದ್ರೆ 8 ಆಗಿರ್ತವೆ ಸರ್. ಅಷ್ಟೊಂದು ಜನಸಂಖ್ಯೆ ನಿಯಂತ್ರಣ ಮಾಡ್ತೀವಿ ನಾವು, ಆದ್ರೆ ನಮ್ಗೆ ಯಾರು ಹೆಣ್ಣು ಕೊಡಲ್ಲ. ಇಷ್ಟೆಲ್ಲಾ ಒಳ್ಳೇದ್ ಮಾಡೋ ನಾವು ಸಮಾಜಕ್ಕೆ ಆಗಿ ಬರಲ್ಲ ಸರ್, ಸಮಾಜಕ್ಕೆ ಆಗಿ ಬರಲ್ಲ. ಅದಕ್ಕೆ ನಮ್ಗೆ ಯಾರು ಹೆಣ್ಣು ಕೊಡಲ್ಲ ಸರ್. ಅದಕ್ಕೆ ನೀವು ನಮ್ಮ ತನು ಮನ ದೇಶಕ್ಕಾಗಿ ಮುಡುಪಾಗಿಟ್ಟಿರ್ತೀವಿ ಸರ್. ನಾವೆಲ್ಲ ಕುಡುಕರು, ನಮ್ದು ಎಲ್ಲಾನು ದೇಶಕ್ಕಾಗಿ ಮುಡ್ಬಿಟ್ಟಿರ್ತೀವಿ. ನಾವ್ ಹಾಳಾದ್ರೂ ಪರವಾಗಿಲ್ಲ ಸರ್, ಬಾರ್ ಓನರ್ ಉಳಿಬೇಕಷ್ಟೇ, ಅಷ್ಟೊಂದು ಒಳ್ಳೆಯವರು ಸರ್ ನಾವು. ನಮ್ ಜೀವನ ನಾಳು ಮಾಡ್ಕೊಂಡು ಇನ್ನೊಬ್ರ ಜೀವನ ಬೆಳಗ್ಸುವಂತ ನಂದಾದೀಪ ಸರ್ ನಾವು ಕುಡುಕರು. ಏನೋ ಹಬ್ಬ ಅಂದ್ರೆ 8ರಿಗೆ 4 ಏಟು ಹೊಡಿತೀವಿ, ರಾತ್ರಿ ಮಕನಕ್ ಬಿಡಂಗಿಲ್ಲ, ಕಿರಿಕಿರಿ ಮಾಡ್ತೀವಿ ಅಷ್ಟೇ. ಅದ್ರಲ್ಲಿ ಏನಿದೆ ಸರ್ ತಪ್ಪು? ನೀವೇ ಹೇಳಿ ಸರ್. ಇವಾಗ ದೇಶಕ್ಕೋಸ್ಕರ ಸೈನಿಕರು ಬಾರ್ಡರ್ ಆಗಿ ನಿಂತ್ಕೊಂಡ್ ಕಾಯ್ತಾರ, ಪೊಲೀಸರು ಲಾಠಿ ತಗೊಂಡ್ ಕಾಯ್ತಾರ. ನಾವು ಕುಡುಕರು ಎಕನಾಮಿನಿ ಜಾಸ್ತಿ ಮಾಡಿ ಅವ್ರಿಗೆಲ್ಲ ಪಗಾರ ಕೊಡ್ತೀವಿ. ಅಷ್ಟೊಂದು ದೇಶ ಪ್ರೇಮಿಗಳು ಸರ್ ನಾವು. ಕುಡುಕರು ಇರ್ಬೇಕು ಸರ್ ಈ ದೇಶದಾಗ, ಕುಡುಕರಿಂದಲೇ ದೇಶ. ನೋಡಿದ್ರಲ್ಲ ಪ್ರೇಕ್ಷಕರೇ, ಕುಡುಕರು ಈ ಸಮಾಜಕ್ಕೆ ಕಳಂಕ ಅಲ್ಲ, ಅವರಲ್ಲಿಯೂ ಒಳ್ಳೆ ಮನುಷ್ಯರಿರ್ತಾರೆ, ಅವರಲ್ಲಿ ಒಳ್ಳೆ ಮನುಷ್ಯ ಇರುತ್ತಂತಂದು ಮಂಜಪ್ಪ ಅವರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ನಿಮ್ಮ ಸಾಧನೆ ಬಗ್ಗೆ ಏನ್ ಹೇಳ್ತೀರಾ? ಹೋರಾಟ ಸರ್. ಆರೋಗ್ಯವಂತರಿಂದ ಕೂಡ ಸೋಲ್ಸಕ್ಕಾಗದೆ ಇರೋ ಲಿವರ್ನ ಸೋಲ್ಸ್ತೀವಿ ಸರ್. ಅಷ್ಟೊಂದು ದೊಡ್ಡ ಹೋರಾಟ ಮಾಡ್ತೀವಿ ಸರ್. ಲಿವರ್ನ ನಾಶ ಮಾಡೋವರೆಗೂ ನಾವು ನಾಶ ಆಗಲ್ಲ ಸರ್, ಅಲ್ಲಿವರೆಗೂ ನಾವು ನಾಶ ಆಗಲ್ಲ. ಇಷ್ಟು ತೆಗೆದು ನೋಡಿ ಸರ್ ನೀವು, ಲಿವರ್ಗೂ ಕುಡುಕರಿಗೂ ನಡೆದಿರೋ ಯುದ್ಧಗಳಲ್ಲಿ ಇಷ್ಟು ತೆಗೆದು ನೋಡ್ರಿ. ಕುಡುಕರು ಸೋತಿರೋ ಒಂದೇ ಒಂದು ಕುರು ಇದ್ರೆ ನಾನು ಇವತ್ತ ಈ ಕೆರೆಗೆ ಬಿದ್ದು ಸತ್ತೋಗ್ಬಿಡ್ತೀನಿ. ನಾಶ ಮಾಡ್ತೀವಿ ಸರ್ ನಾವು ಲಿವರ್ನ. ಹೌದು, ಹೆಚ್ಚು ಕಮ್ಮಿ ಆಗ್ತಾವ, ಅಡೆತಡೆಗಳು ಬರ್ತಾವ, ಲಿವರ್ಗೂ ನಮ್ಗೂ ಅಡೆತಡೆಗಳು ಬರ್ತಾವ. ಆದ್ರೂ ಅವೆಲ್ಲ ಮೆಟ್ಟಿ ನಿಂತ ಅವುಗಳನ್ನ, ಆ 2 ಲಿವರ್ಗಳನ್ನ ಹಾಳು ಮಾಡಿಬಿಟ್ಟೆ ನಾವು ಸಾಯೋದು ಸರ್. ಇನ್ನೊಂದು ಕುಡುಕರ ಸಾಧನೆ ಏನಂದ್ರೆ, ನಾವು ಕುಡಿಯಲ್ಲ ಅಂತ ಸುಳ್ಳು ಹೇಳ್ಬೋದು ಸರ್, ಆದ್ರೆ ಕುಡಿದು ಯಾವತ್ತೂ ಸುಳ್ಳು ಹೇಳಿಲ್ಲ ಸರ್. ಇದು ಕುಡಿದು ಸುಳ್ಳು ಹೇಳಿದ ಚರಿತ್ರೆನೇ ಇಲ್ಲ ಸರ್. ನಾನು 6 ಗಂಟೆಗೆ ಬಾರಿಗೆ ಬರ್ತನೋ ಅಂದ್ರ 6 ಗಂಟೆ ನತಿಗೆ ಬಾರಿನಾಗ ಇರ್ತೀವಿ ಸರ್, ಮುಂದಿರ್ತೀವಿ ಹೊರತು 6 ಗಂಟೆ ನಂತರ ಇರಲ್ಲ. ಅಷ್ಟೊಂದು ಡಿಸಿಪ್ಲಿನ್, ಟೈಮ್ ಡಿಸಿಪ್ಲಿನ್ ಸರ್ ನಾವು. ಇದರ ಸರ್ ನಮ್ಗ್ ಗೊತ್ತಿರೋ ಹುಡ್ರೆ 4 ಗಂಟೆಗೆ ಎದ್ದೇಳ್ತೀನಂತೇಳಿ 6 ಗಂಟೆಗೆ ಎದ್ದೇಳ್ತಾರ ಸರ್. ನಾವು ಹಂಗಲ್ಲ ಸರ್, 6 ಗಂಟೆಗೆ ಬರ್ತೀವಿ ಅಂದ್ರೆ 5:49 ಬಾರಿನಾಗ ಇರ್ತೀವಿ. ಅಷ್ಟೊಂದು ಟೈಮ್ ಬಗ್ಗೆ ನಮ್ಗೆ ಸೆನ್ಸ್. ಅದೆಲ್ಲ ಸಾಧನೆ ಸರ್. ಇಷ್ಟೆಲ್ಲ ಸಾಧನೆ ಮಾಡಿವಿ ಸರ್ ನಾವು. ಸರ್ ಆಯ್ತು ಸರ್, ಇಂಟರ್ವ್ಯೂ ಮಾಡಿರಿ. ಒಂದು 60 ರೂಪಾಯಿ ಇದ್ರು ಕೊಡ್ರಿ ಸರ್, ಕ್ವಾರ್ಟರ್ ಕೊಡಲ್ಲ. ಕೊಟ್ರೆ ನಾನ್ ಬರ್ತೀನಿ ಮಚ್ಚ, ನಿನಗೆ 7 ಗಂಟೆಗೆ ಸಿಗ್ತೀನಿ ಸರ್. ಇಲ್ಲ, ನಾ ಟೈಮ ಸರ್, ನಾನು ಹೇಳಿನಿ 6 ಗಂಟೆಗೆ ಬರ್ತೀನಿ ಅಂತ ಹೇಳಿನಿ ಸರ್ ನಮ್ಮ ಹುಡ್ರಿಗೆ. ಹಿಂಗ್ ಕೊಟ್ಬಿಡ್ರಿ ಸರ್, ಹಿಂಗ್ ಕೊಡ್ರಿ ಸರ್. ನಮ್ಮ ಹತ್ರ ಇದು ಪುಕ್ಷಟಿ ಚಾನಲ್ ಸರ್. ನಾನ್ ಶಾಂಘೈ ರೇಖ ಇಂಟರ್ವ್ಯೂ ಮಾಡ್ತೀನಿ. ಶಾಂಘೈ ರೇಖೆ ಇಂಟರ್ವ್ಯೂ ಮಾಡಿ
ಕ್ಯಾಮ್ರಾಮನ್ ಕಟ್ ಮಾಡಿ ಲೈವ್ ಇದೆ ನೀನ್ ಕಟ್ ಮಾಡಿದೀವಿ ಲೈವ್ ಇದೆ ನಾನ್ ಲೈವ್ ನಾನ್ ಅವಾಚ್ಯ ಪದಗಳು ಮಾತಾಡಂಗಿಲ್ಲ ನಿಮ್ ದೋಸ್ತ ನೀನ್ 100 ರೂಪಾಯಿ ಕೊಟ್ಟಿನಿಲ್ಲ ಹೇಳಲ್ಲಿ 100 ರೂಪಾಯಿ ಸಂದಿ 100 ರೂಪಾಯಿ ಸಂದಿ ಇನ್ನೊಂದ್ 20 ರೂಪಾಯಿ ಇನ್ನೊಂದ್ 20 ರೂಪಾಯಿ ಇಲ್ಲಿ ನೋಡ ಮಾತು 100 ರೂಪಾಯಿ ಕೊಟ್ಟಿ ಇನ್ನ 20 ರೂಪಾಯಿ ಕೊಟ್ರ 2 ಕ್ವಾರ್ಟರ್ ಕೊಡ್ತಾವ ಅವನಿಗೊಂದು ನೀನು ಬಾ ನಿನಗೊಂದು ಹಾಫ್ ಹಾಕ್ಸ್ತಿ ಈಗ ಒಂದ್ 20 ರೂಪಾಯಿ ಇಸ್ಕೊಂಡ್ ಈಗ ಸೈಕ್ ಮಾಡ್ಬೇಡ ನನ್ ಮಾತ್ ಕೇಳಿ ಗಾಂಚಲಿ ಮಾಡ್ಬೇಡಿ ನನ್ ಮಾತ್ ಕೇಳಿ ಕರೆಕ್ಟ್ ಆಗಿ ನಾನು ಅವ್ನಿಗೆ 100 ರೂಪಾಯಿ ಕೊಡಿದ್ದೀನಿ ನೀವಿಬ್ರು 10 ರೂಪಾಯಿ ಕಿಮ್ಬಿಡ್ರಿ 120 ರೂಪಾಯಿ ಬಿಡುತ್ತೆ ಇದು ಮಾಡಿದ್ರೆ 40 ರೂಪಾಯಿ ಬರುತ್ತೆ 100 ರೂಪಾಯಿ ಬರುತ್ತೆ ನಿನಗೆ 1 ಕ್ವಾರ್ಟರ್ ನನಗೆ 1 ಕ್ವಾರ್ಟರ್ ಆ ಲುಂಗಿ ಬಿಚ್ಚಿಗೆ ನಂದಾದ ಓಂ ಬಂದೆ ಬ್ಯಾರೆ ಕೂಗಾಡಲಿ ಹುಡುಕ್ರೆ ಗೆದ್ದು ಹೋಗಲಿ. ಪ್ರೇಕ್ಷಕರೇ, ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ನೋಡಿದಿರಲ್ಲ ಕುಡುಕ್ ಮಂಜರ್ ಅವರ ಜೀವನ ಸಾಧನೆಗಳು. ಸೊ ಇದೇ ರೀತಿ ಕಂಟೆಂಟ್ ಗೋಸ್ಕರ ನಮ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಲೇಬೇಡಿ.